ನಮಸ್ಕಾರ ಪ್ರಿಯ ವೀಕ್ಷಕರೇ, ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರಂಜನ್ ಶಿರೋದ್. ಭಾರತೀಯ ಕೃಷಿಕ ಸಮಾಜ ಪೂರ್ವಭಾವಿ ಸಭೆ ಬೆಳಗಾವಿ ಕನ್ನಡ ಸಾಹಿತ್ಯ ಸಮ್ಮೇಳನ ಭವನದಲ್ಲಿ ದಿನಾಂಕ 27/3/2025 ರಾಜ್ಯಾಧ್ಯಕ್ಷರಾದ ಸಿದ್ದೇಗೌಡ ಮೋದಗಿ ಇವರ ನೇತೃತ್ವದಲ್ಲಿ ರಾಜ್ಯ ಜಿಲ್ಲೆ ಹಾಗೂ ತಾಲೂಕಾ ಮಟ್ಟದ ಪದಾಧಿಕಾರಿಗಳ ನೇಮಕ ಹಾಗೂ ಪೂರ್ವಭಾವಿ ಸಭೆ ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ನೆರವೇರಿತು. ಈ ಸಭೆಯಲ್ಲಿ ರಾಜ್ಯ ಜಿಲ್ಲೆ ಹಾಗೂ ತಾಲೂಕಾ ಮಟ್ಟದ ಎಲ್ಲಾ ಭಾರತೀಯ ಕೃಷಿಕ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್, ಎನ್ಐ ನ್ಯೂಸ್, ಬೆಳಗಾವಿ. ಸರ್, ತಮ್ಮ ಹೆಸರು? ಸಿದ್ದೇಗೌಡ ಮೋದಗಿ, ರಾಜ್ಯಾಧ್ಯಕ್ಷರು, ಭಾರತೀಯ ಕೃಷಿಕ ಸಮಾಜ ಬೆಳಗಾವಿ. ಇವತ್ತು ಭಾರತೀಯ ಕೃಷಿಕ ಸಮಾಜ ರೈತ ಸಂಘಟನೆಯ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಪದಾಧಿಕಾರಿಗಳ ಪದಾವಧಿ ಮುಕ್ತಾಯವಾಗಿದ್ದರಿಂದಾಗಿ ನಮ್ಮ ಸಂಘಟನೆಯ ಉಪನಿಯಮ ಪ್ರಕಾರವಾಗಿ ಈಗಾಗಲೇ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ 2 ಸುತ್ತಿನ ಸಭೆಯನ್ನು ಮಾಡೋದ್ರ ಮುಖಾಂತರ ರಾಜ್ಯ ಮಟ್ಟದ ಕಮಿಟಿಯನ್ನು ನಾವು ರಚನೆ ಮಾಡಿದ್ದೀವಿ. ಈಗಾಗಲೇ ತೀರ್ಮಾನ ಆದಂತೆ ಆಯಾ ಜಿಲ್ಲಾ ಅಧ್ಯಕ್ಷರನ್ನ ನೇಮಕಾತಿ ಮಾಡೋ ಸಂಬಂಧಾಗಿ ತೀರ್ಮಾನ ಮಾಡಲಾಗಿತ್ತು. ಇವತ್ತು ಎಲ್ಲ ನಮ್ಮ ರಾಜ್ಯದ ಉಪಾಧ್ಯಕ್ಷ ಅಂತ ಬರಂಗೌಡರು, ಶಿವಾನಂದ ಕರಿಗಾರ್ ಅವರು, ಬಾಳಾಸಾಹೇಬ್ ಉದ್ಗಟ್ಟಿ, ಮೊಹಮ್ಮದ್ ಪಿರ್ಜಾದಿ, ನಾಗಯ್ಯ ಪೂಜಾರಿ ಮತ್ತು ಅರುಣ್ ಕುಮಾರ್ ಅಗನವರಿ ಕಾರ್ಯದರ್ಶಿ, ಹಲವಾರು ಮುಖ್ಯಸ್ಥರ ಉಪಸ್ಥಿತಿಯಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಸಂಜೀವ್ ಡೊಂಗರ್ಗೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ರಾಜಶೇಖರ್ ಗಣಾಚಾರಿ ಅವರು ಮೊದಲನೇದಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಅವ್ರ ಅನುಭವದ ಅರ್ಹತೆ ಮೇಲಿಂದ ಅವ್ರನ್ನ ಸಂಘಟನೆಯ ರಾಜ್ಯ ಮಟ್ಟದ ಸಾಂಸ್ಥಿಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಉಳ್ಕಿನ ಬೆಳಗಾವಿ ಜಿಲ್ಲೆಯ ತಾಲೂಕಾ ಉಳ್ಕಿದ ಪದಾಧಿಕಾರಿಗಳ ನೇಮಕ ಮಾಡಲಿಕ್ಕೆ ಅವರಿಗೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಸಂಘಟನೆಯ ಮುಂದಿನ ಬಲವರ್ಧನೆ, ಸದಸ್ಯತ್ವ ಮತ್ತು ಈಗಾಗಲೇ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕಾಗಿ ಬರುವಂಥ ದಿನದಲ್ಲಿ ರೈತ ಸಂಘಟನೆಯನ್ನು ಬಲವಾಗಿ ಸಿದ್ದೇಗೌಡ ಮೋದಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸಿ, ನಾನು ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥ ಎಲ್ಲ ಸದಸ್ಯರ ಪರಿಚಯ ಹಾಗೂ ಸ್ವಾಗತ, ನನಗೆ ಪರಿಚಯದ ಮಟ್ಟಿಗೆ ಪರಿಚಯ ಮತ್ತು ಅವ್ರಿಗೆ ಸ್ವಾಗತವನ್ನು ಮಾಡೋಣ ಅಂತ ಹೇಳಿ ನನ್ನ ಭಾಷಣ ಪ್ರಾರಂಭ ಮಾಡ್ತೇನೆ. ಇಡೀ ರಾಜ್ಯದಲ್ಲಿ ನಮಗೆ ಸಿದ್ದೇಗೌಡ ಮೋದಗಿ ಪರಿಚಯ ಎಲ್ಲರಿಗೂ ಇದೆ. ಅವ್ರ ಬಗ್ಗೆ ಹೆಚ್ಚಿಂದ ಏನು ನಾವು ವಿಷಯ ಪ್ರಸ್ತಾಪ ಮಾಡೋದಿಲ್ಲ. ಯಾಕಂದರೆ 20 ವರ್ಷ ಆದವ್ರ ಸಕ್ರಿಯವಾಗಿ ಸಂಘಟನೆದಾರ ನಮ್ಮಂಥ ಭಾಳ ಮಂದಿನ ಪರಿಚಯ ಮಾಡಿದ್ದಾರೆ. ರಾಜ್ಯ ಮಟ್ಟದಾಗ ನಮ್ಮ ಜಿಲ್ಲಾ ಮಟ್ಟದಾಗ ಸಂಘಟನಾ ಶಕ್ತಿ ಅವ್ರ ನೇತೃತ್ವದ ನಾವು ಎಲ್ಲರೂ ಸಂಘಟನೆ ಮಾಡೋಣ ಅಂತ ಹೇಳಿ ಮುಂದಿನ ಪರಿಚಯ ಅರುಣ್ ಕುಮಾರ್ ಅಗನವರಿ ರಾಜ್ಯ ಸಂಘಟನೆದಾಗ ಅವ್ರದ್ದು ಹುದ್ದೆ ಕೊಟ್ಟ ಅವ್ರನ್ನ